ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಮಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಬೇಕೇ ಬೇಕು. ಅವರಿನ್ನೂ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ಬಟ್ ಹೊರ್ಗಡೆ ವಾತಾವರಣ ಹೆಂಗಿದೆ ಅಂತಂದರೆ, ನಮ್ಮ ಪಕ್ಕದ ಮನೆ ಒಂದು ಬಿಟ್ಟರೆ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳಾಗಿರ್ಬೋದು ಏನೇನೂ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಂಜು ಮುಚ್ಚಾಕೊಂಡಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಅದನ್ನು ನೋಡೋಣ ಅಂತೇಳ್ಬಿಟ್ಟು ಮಾಡಿ ಮೇಲೆ ಬಂದೆ ನಾನು. ವಿಂಟರ್ ಸೀಸನ್ ಶುರುವಾದಮೇಲೆ ಇದು ಮೊದಲನೇ ದಿನ ಅಂತ ಅನಿಸುತ್ತೆ ಇಷ್ಟೊಂದು ಮಂಜು ಮುಚ್ಚಾಕಿರೋದು. ಅದು ನನಗಂತೂ ಈ ಥರ ವಾತಾವರಣ ನೋಡೋದಕ್ಕೆ ತುಂಬಾ ಇಷ್ಟ. ಈ ಚಳಿಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಇನ್ನೇನು ನಮ್ಮ ಮನೆಯಲ್ಲಿ ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ನಾವು ತಿಂಡಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ನಾನ್ ವೆಜ್ ಊಟನೇ ಇರುತ್ತೆ. ಇವತ್ತು ಬೆಳಗ್ಗೆನೇ ನಮ್ಮ ಮನೇಲಿ ಹಸ್ಬೆಂಡೆಲ್ಲ ಎದ್ಬಿಟ್ಟು ಹೋಗಿ ಚಿಕನ್ ಎಲ್ಲ ತೊಗೊಂಬಂದು ಕೊಟ್ಟರು. ಬಿರಿಯಾನಿನ ಮಾಡಿದ್ದೆ ನಾನು. ಬಿರಿಯಾನಿ ಜೊತೆಗೆ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನಾನು ಒಂದು ಅರ್ಧ kg ಆಗೋಷ್ಟು ಚಿಕನ್ಗೆ ನಾನು 1 ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೊಂದು ಮೊಟ್ಟೆನ ಹೊಡೆದಾಕೊಂಡು 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ಬಿಡಬೇಕು ಅದು ಚೆನ್ನಾಗಿ ನೆನೆಯೋದಕ್ಕೆ. ನೀವು ಬೇಕಿದ್ರೆ ಕಾರ್ನ್ಫ್ಲೋರು ಹಾಕೊಬೋದು. ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇಲ್ಲ. ಇವಾಗ ಅದು ನೆಂದಿದೆ. ನೆಂದ ನಂತರ ನಾನು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ನಾನು ಚಿಕನ್ ಕಬಾಬ್ನ ಫ್ರೈ ಮಾಡೋದಕ್ಕೆ ಗೋಲ್ಡ್ ವಿನ್ನರ್ ಎಣ್ಣೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಾನು ಸುಟ್ಟಿರೋ ಎಣ್ಣೆನ ನಾನು ಅಡುಗೆಗೆ ಮತ್ತೆ ರೀಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆಲೇ ನಾನು ಚಿಕನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ನಾವು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಮೇಲ್ಗಡೆ ಮಾತ್ರ ಅದು ಬೆಂದಂಗೆ ಕಾಣಿಸುತ್ತೆ, ಒಳಗಡೆ ಹಾಗೆ ಹಸಿ ಹಸಿ ಹಾಗೆ ಇರುತ್ತೆ. ಹಾಗಾಗಿ ನಾನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ನಾನು ಫ್ರೈ ಮಾಡ್ಕೊತೀನಿ. ಇನ್ನೇನು ಚಿಕನ್ನು ಬಿರಿಯಾನಿ ರೆಡಿಯಾಗಿದೆ. ಇವಾಗ ಕಬಾಬ್ ಮಾಡಿಕೊಟ್ಬಿಟ್ರೆ ಹೊಟ್ಟೆ ಹಸು ತಡೆಯೋಕ್ಕಾಗ್ತಾಯಿಲ್ಲ ನಮ್ಮ ಮನೇಲಿ. ನನ್ನ ಮಕ್ಕಳಿಗೆ ಇವಾಗಲೇ ಬಿರಿಯಾನಿ ತಿಂತಿದ್ದಾರೆ. ಅವ್ರು ತಿಂತಾ ಇರಲಿ ನಿಧಾನಕ್ಕೆ. ಹಾಗೆ ನಾನು ಕಬಾಬ್ನ ಫ್ರೈ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಹುರಿದ್ಕೊಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎವ್ರಿ ಸಂಡೇ ಅಕಸ್ಮಾತ್ ಅಮಾವಾಸ್ಯೆನೋ ಹುಣ್ಣಿಮೆನೋ ಹಬ್ಬ ಬಂದರೆ ಬಿಡ್ತೀವೇನೋ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನು ಎವ್ರಿ ಸಂಡೇ ಅಂತೂ ನಾನ್ ವೆಜ್ಜು ನಮ್ಮ ಮನೇಲಿ ಬೇಕೇ ಬೇಕು. ಅದು ಬೆಳಗಿನ ತಿಂಡಿಗೆ ಬಿರಿಯಾನಿ ಅಂತೂ ಹಾಕಿರಲೇಬೇಕು. ಇವಾಗ ಕಬಾಬೆಲ್ಲ ಆಗಿದೆ, ಚೆನ್ನಾಗಿ ಬಂದಿದೆ ಅದು. ನಾನು ಒಂದು ಸಣ್ಣ ತಟ್ಟೆ ತೊಗೊಂಡು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಮಾಮೂಲಿ ಹೆಂಗೆ ಅಂತಂತಂದರೆ ನಾನ್ ವೆಜ್ಜು ಹೊರಗಡೆ ತಿನ್ನೋದು ಕಡಿಮೆನೇ. ನಾವು ಮನೇಲೇ ಜಾಸ್ತಿ ಮಾಡೋದು. ಯಾಕಂತಂದರೆ ನಮ್ಗೆ ಹೊರಗಡೆ ನಾನ್ ವೆಜ್ ಊಟ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ನಮಗೇನು ಬೇಕೋ ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಸಂಡೇ ದಿನ. ಯಾಕೋ ಗೊತ್ತಿಲ್ಲ, ನಮಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಮನೆ ಊಟಕ್ಕೆ. ಹೊರಗಡೆ ಎಲ್ಲೂ ನಾವು ಊಟಕ್ಕೆ ಹೋದ್ರೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ. ಇನ್ ಕೇಸ್ ನಾವೇನಾದರೂ ಆಚೆ ಹೋದಾಗ ತಿನ್ನಬೇಕು ಅಂತಂದರೆ ಅದೇ ಪಾನಿಪುರಿ, ಮಸಾಲ, ಗೋಬಿ ಈ ಥರದ್ದೇ ತಿಂತಾ ಇರ್ತೀವಿ. ಅದು ತುಂಬ ಜಾಸ್ತಿ ಪಿಜ್ಜಾ, ಬರ್ಗರ್ ಅಂತೇಳ್ಬಿಟ್ಟು ಈ ಥರದ್ದೆಲ್ಲ ತಿನ್ಕೊಂಡು ಬರ್ತಿರ್ತೀವಿ. ಅದು ಯಾಕೋ ಗೊತ್ತಿಲ್ಲ, ನಾವು ನಾನ್ ವೆಜ್ ತಿನ್ನೋದಕ್ಕೆ ಆಚೆ ಹೋಗ್ದಿರೋದ್ರಿಂದ ನಮಗೆ ಹೋಟ್ಲ್ಗಳು ಅಷ್ಟು ಗೊತ್ತಿಲ್ವೋ ಅಥವಾ ನಮಗೆ ಹೋಟೆಲ್ ಊಟನೇ ಇಷ್ಟ ಆಗೋದಿಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದೇ ನಮ್ಗೆ ತುಂಬಾ ಇಷ್ಟ. ಹಂಗಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು. ಇವಾಗ ಕಬಾಬ್ ಎಲ್ಲ ರೆಡಿಯಾಗಿದೆ. ಇವತ್ತಿನ ನಮ್ಮ ಮನೆಯ ಬಿರಿಯಾನಿ ಜೊತೆಗೆ ಸಂಡೇ ಸ್ಪೆಷಲ್ ಕಬಾಬು ರೆಡಿಯಾಗಿದೆ. ಅವ್ರಿಗೂ ಹಾಕೊಟ್ಟೆ ತಿಂತಾಯಿದ್ದಾರೆ. ಹಸ್ಬೆಂಡು, ಮಕ್ಕಳು ಊಟ ಮಾಡ್ತಿದ್ದಾರೆ. ಇವಾಗ ನಾನು ಊಟ ಮಾಡುವಂಥ ಟೈಮ್ ಆಗಿದೆ. ಈಗಾಗಲೇ ಟೈಮ್ ಬಂದು 11:30 ಆಗಿದೆ. ನಮ್ಮ ಮನೆಯಲ್ಲಿ ಸಂಡೇ ಅಂತಂದರೆ ಹೀಗೇ ನಾನ್ ವೆಜ್ ಎಲ್ಲ ಅಡುಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂದು ಮಕ್ಕಳ ಜೊತೆಗೆಲ್ಲ ಆಟ ಆಡಿಕೊಂಡು ಇವತ್ತಿನ ದಿನ ಸಂಡೇ ದಿನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನಾದರೂ ಆಚೆ ಹೋಗಬೇಕು ಅಂತ ಅನಿಸಿದ್ರೆ ಆಚೆ ಹೋಗ್ತೀವಿ. ಬಟ್ ವಾತಾವರಣ ತುಂಬ ಚಳಿ ಇರೋದ್ರಿಂದ ಎಲ್ಲೂ ಹೋಗೋದು ಬೇಡ ಅಂತೇಳ್ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ಮನೆಯಲ್ಲೇ ಇದ್ಬಿಡೋಣ ಇವತ್ತು ಅಂತೇಳ್ಬಿಟ್ಟು ಮನೆಯಲ್ಲೇ ಇದ್ದೀವಿ. ಹಾಗೆ ಹೇಳಿದ್ನಲ್ವ ಇವತ್ತು ಬಿರಿಯಾನಿ ಕಬಾಬು ಅಂತೇಳ್ಬಿಟ್ಟು. ಇಲ್ಲಿ ನೋಡಿ ಬಿರಿಯಾನಿ ಈ ಥರ ಬಂದಿತ್ತು ಇವತ್ತು. ಈಗಾಗಲೇ ನಾನು ಯೂಟ್ಯೂಬ್ ನನ್ನ ಚಾನಲಲ್ಲಿ ಬಿರಿಯಾನಿ ರೆಸಿಪಿನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತಲೂ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೋಗಿ ಒಂದು ಸಲ ನೋಡಿ, ಟೈಮ್ ಇದ್ದರೆ ನಿಮಗೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಇವಾಗ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ಖಾರ ಆಗಿರಬಾರ್ದು ಅಷ್ಟೇ. ಖಾರ ಆಗಿಲ್ಲ ಅಂತಂದರೆ ಅವಳು ತುಂಬಾ ಖುಷಿಪಟ್ಟು ತಿಂತಾಳೆ. ಖಾರ ಆಗಿದ್ರೆ ಮಾತ್ರ ತಿನ್ನೋದಿಲ್ಲ. ಇದಾಗಿತ್ತು ನನ್ನ ಸಂಡೆಯ ವ್ಲಾಗು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.